ಸಿಎಂ ಬದಲಾವಣೆ ವಿಚಾರಕ್ಕೆ ತುಪ್ಪ ಸುರಿದ ಯತೀಂದ್ರ ಹೇಳಿಕೆ. ಅಧಿವೇಶನದ ಸಂದರ್ಭದಲ್ಲಿ ಮತ್ತೆ ವಾಕ್ಸಮರ. ಯತೀಂದ್ರ ಹೇಳಿಕೆಗೆ ಡಿಕೆ ಬಣದ ಪ್ರತ್ಯುತ್ತರ. ಡಿಕೆ ಬಣದ ಡಿನ್ನರ್ ಮೀಟಿಂಗ್. ಅಧಿವೇಶನದಲ್ಲಿ ರೈತರ ಹೋರಾಟಕ್ಕೆ ಬಿಜೆಪಿ ಸಾಥ್. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ ನಾಯಕರುಗಳು. ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಸಲ್ಲಿಸಿದ್ದ ವರದಿಗೆ ಸಂಬಂಧಪಟ್ಟಂತೆ ತೀರ್ಪು ನೀಡಲು ನ್ಯಾಯಾಲಯ ಡಿಸೆಂಬರ್ 26ಕ್ಕೆ ದಿನಾಂಕವನ್ನು ನಿಗದಿ ಮಾಡಿದೆ. ವರದಿ ಅಪೂರ್ಣ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇವಿಷ್ಟು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ಸಂಸತ್ ಅಧಿವೇಶನ ನಡೀತಾ ಇತ್ತು. ಅಧಿವೇಶನದಲ್ಲಿ ಪ್ರಮುಖವಾಗಿ ವಂದೇ ಮಾತರಂಗೆ 150 ವರ್ಷ ತುಂಬಿದ ಸಂದರ್ಭದ ಜೊತೆಗೆ ಚುನಾವಣಾ ಆಯೋಗದ ಸುಧಾರಣೆ ಕುರಿತು ಮಹತ್ವದ ಚರ್ಚೆಗಳು ನಡೆದಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಅಧಿವೇಶನ ಆರಂಭಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟಿಗೆ ಕೂತು 2 ಬ್ರೇಕ್ಫಾಸ್ಟ್ ಮಾಡುವ ಮೂಲಕ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ನಮ್ಮಲ್ಲಿ ಗೊಂದಲ ಇಲ್ಲ ಅಂತ ಈ ಮೂಲಕ ಮಾಧ್ಯಮಗಳಿಗೆ ಮತ್ತು ವಿಪಕ್ಷಕ್ಕೆ ತಿಳಿಸಿದ್ದು, ಒಂದು ಹಂತಕ್ಕೆ ಇವರ ಈ ದೋಸ್ತಿಯ ನಾಟಕ ಯಶಸ್ವಿ ಕೂಡ ಆಗಿತ್ತು. ಆದರೆ ಅಧಿವೇಶನ ನಡೀತಿರೋ ಹೊತ್ತಿಗೆನೆ ಮತ್ತೆ ಮುಜುಗರ ತಂದು ಮತ್ತೆ ನಾಯಕತ್ವ ಬದಲಾವಣೆ ಚರ್ಚೆಗೆ ತುಪ್ಪ ಸುರಿದಿದ್ದು ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ. ಮಾಧ್ಯಮಗಳ ಜೊತೆ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಯತೀಂದ್ರ ಅವರು ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಬಳಿಯಲ್ಲಿ ಅವಕಾಶವನ್ನ ಕೇಳಿದ್ರು. ಆದರೆ ಹೈಕಮಾಂಡ್ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂತ ತಿಳಿಸಿದೆ. ಹಾಗಾಗಿ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರು. ಈ ಹೇಳಿಕೆ ಹೋರಾಟಕ್ಕೆ ಮತ್ತಷ್ಟು ಬೆಂಕಿ ಸುರಿದಂತಾಗಿತ್ತು. ಇದಕ್ಕೆ ಮೊದಲಿಗೆ ಕೆಲವು ನಾಯಕರು ಪ್ರತಿಕ್ರಿಯೆಯನ್ನ ಕೊಡದೇ ಇದ್ರೂ ಕೂಡ ಮತ್ತೆ ಯತೀಂದ್ರ ಅವರು ಅದೇ ಹೇಳಿಕೆಯನ್ನ ಪುನರಾವರ್ತನೆ ಮಾಡಿದಾಗ ಡಿಕೆ ಬಣವನ್ನ ಇದು ಮತ್ತಷ್ಟು ಕೆರಳಿಸಿತು. ನೇರವಾಗಿ ಅವರು ಹೇಳಿದ್ರೆ ಅದು ಚಮತ್ಕಾರ, ನಾವು ಹೇಳಿದ್ರೆ ಅದು ಬಲಾತ್ಕಾರ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಯತೀಂದ್ರ ಅವರ ಹೇಳಿಕೆಗೆ ನೋಟಿಸ್ ಅನ್ನ ಕೊಡಬೇಕು ಅನ್ನೋ ಒತ್ತಾಯಗಳು ಕೂಡ ಕೇಳಿ ಬಂದಿದೆ. ಇನ್ನು ಈ ಕುರಿತಂತೆ ಬಾಲಕೃಷ್ಣ ಅವರು, ಬೇಳೂರು ಗೋಪಾಲಕೃಷ್ಣ ಅವರು ಹೈಕಮಾಂಡ್ ಬಾಯ್ ಮುಚ್ಕೊಂಡಿರಿ ಅಂತ ಎಲ್ರಿಗೂ ಹೇಳಿದಾಗ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರೇ ಶಾಂತಿ ಮಂತ್ರವನ್ನ ಜಪಿಸ್ತಿರುವಾಗ ಅವ್ರು ಯಾಕೆ ಅನಗತ್ಯ ಹೇಳಿಕೆಯನ್ನ ಕೊಡಬೇಕು ಅಂತ ಪರೋಕ್ಷವಾಗಿ ಯತೀಂದ್ರ ಅವರನ್ನ ತಿವಿದಿದ್ದಾರೆ. ಈ ಹೇಳಿಕೆಯಿಂದ ಹೆಚ್ಚು ಮುಜುಗರಕ್ಕೊಳಗಾಗಿದ್ದು ಸಿದ್ದರಾಮಯ್ಯನವರು. ಹೈಕಮಾಂಡ್ ಸಂದೇಶವನ್ನ ಕೊಟ್ಟ ನಂತರದಲ್ಲಿ ಡಿಕೆ ಶಿವಕುಮಾರ್ ಬಣದ ಯಾರೊಬ್ಬರೂ ನಾಯಕತ್ವದ ಬಗ್ಗೆ ಮಾತನಾಡಿರಲಿಲ್ಲ. ಅಧಿವೇಶನ ಮುಗಿಲಿ, ವಿಪಕ್ಷಕ್ಕೆ ಆಹಾರ ಆಗೋದು ಬೇಡ ಅನ್ನೋದು ಎಲ್ಲರ ಮನಸ್ಸಲ್ಲಿ ಇತ್ತು. ಆದರೆ ಈ ಸಂದರ್ಭದಲ್ಲಿ ಅನಗತ್ಯವಾಗಿ ಹೇಳಿಕೆ ನೀಡುವ ಮುಖಾಂತರವಾಗಿ ಮುಖ್ಯಮಂತ್ರಿಗಳ ಪುತ್ರನೇ ತಮ್ಮ ತಂದೆಯ ವರ್ಚಸ್ಸಿಗೆ ಧಕ್ಕೆಯನ್ನು ತರೋ ಪ್ರಯತ್ನ ಮಾಡಿದ್ರ ಅನ್ನೋ ಅನುಮಾನ ಈ ಸಂದರ್ಭದಲ್ಲಿ ಮೂಡುತ್ತೆ. ಅಗತ್ಯವೇ ಇಲ್ಲದ ಸಂದರ್ಭದಲ್ಲಿ ಪದೇ ಈ ತರದ ಹೇಳಿಕೆಗಳನ್ನ ಕೊಡೋದ್ರ ಹಿಂದಿನ ಉದ್ದೇಶ ಏನು? ಅವರಿಗೆ ಅಧಿಕಾರವನ್ನ ಕೊಟ್ಟೋರು ಯಾರು? ಡಾಕ್ಟರ್ ಯತೀಂದ್ರ ಅವರಿಗೆ ಹೈಕಮಾಂಡ್ ಏನಾದ್ರೂ ತಿಳಿಸಿ ಅಂತ ಹೇಳಿತ್ತಾ, ಅಥವಾ ಅವರೇನಾದ್ರೂ ಹೈಕಮಾಂಡ್ ವಕ್ತಾರರ? ಮಾಧ್ಯಮಗಳು ಸಹಜವಾಗಿಯೇ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಮಾಧ್ಯಮಗಳಿಗೆ ವಿಚಾರಗಳು ಬೇಕು. ಆದರೆ ಪ್ರಶ್ನೆಗೆ ಯಾವ ತರದ ಉತ್ತರವನ್ನ ಯಾವ ಸಂದರ್ಭದಲ್ಲಿ ಎಷ್ಟು ಕೊಡಬೇಕು ಅನ್ನೋ ಅರಿವು ಯತೀಂದ್ರ ಅವರಿಗೆ ಇಲ್ವಾ? ಮುಖ್ಯಮಂತ್ರಿಗಳ ಮಗ ಅಂದ ತಕ್ಷಣಕ್ಕೆ ಹೀಗೆಲ್ಲ ಮಾತಾಡಬಹುದಾ? ಮುಖ್ಯಮಂತ್ರಿಗಳು ಕರೆದು ಮಾತಾಡಿದ ನಂತರವೂ ಮತ್ತದೇ ಹೇಳಿಕೆಯನ್ನ ಹೇಳೋದ್ರ ಹಿಂದಿರುವ ಉದ್ದೇಶ ಆದ್ರೂ ಏನು? ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಎಲ್ಲ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳ ತಲೆಗೆ ಕಟ್ಟಾಕಿದ್ದಾರೆ. ಯತೀಂದ್ರ ಕುರಿತು ಹೇಳಿಕೆಗೆ ಮಾಧ್ಯಮಗಳು ಅವರನ್ನ ಪ್ರಶ್ನೆ ಮಾಡಿದಾಗ ಅದೆಲ್ಲವನ್ನ ಮುಖ್ಯಮಂತ್ರಿಗಳು ನೋಡ್ಕೊಳ್ತಾರೆ ಅಂತ ಹೇಳಿದ್ರು. ಬೇರೆಯವರು ನಾಯಕತ್ವದ ಬಗ್ಗೆ ಮಾತನಾಡೋದಕ್ಕೂ ಅವರ ಕುಟುಂಬದವರೇ ಮಾತನಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬಹಳಷ್ಟು ಬಾರಿ ಕುಟುಂಬದವರಿಂದಾನೇ ಮುಜುಗರಕ್ಕೆ ಒಳಗಾಗಿರುವ ಹಲವಾರು ಉದಾಹರಣೆಗಳು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಇದೆ. ಅದೇ ರೀತಿ ಯತೀಂದ್ರ ಅವರ ನಡೆಗಳು ಕೂಡ ಗೋಚರಿಸ್ತಾ ಇದೆ. ಸಿದ್ದರಾಮಯ್ಯನವರ ಧೃತರಾಷ್ಟ್ರ ಪ್ರೇಮ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ನಿತೀಶ್ ಕುಮಾರ್ ತರದ ನಾಯಕರು ತಮ್ಮ ಮಗನನ್ನ ಇಲ್ಲಿ ತನಕ ರಾಜಕೀಯಕ್ಕೆ ಕರೆತಂದಿಲ್ಲ. ಕರ್ನಾಟಕದಲ್ಲೂ SR ಬೊಮ್ಮಾಯಿ ಅವರು, ಜಯೇಶ್ ಪಟೇಲ್ರು ಹಾಗೇ ಇದ್ರು. ಆದರೆ ಅವರ ಗರಡಿಯಲ್ಲಿ ಬೆಳೆದ ಸಿದ್ದರಾಮಯ್ಯನವರ ಪುತ್ರ ಪ್ರೇಮ ಒಪ್ಪುವಂಥದ್ದಲ್ಲ. ತಮ್ಮ ಮಗನ ಹೇಳಿಕೆ ಕುರಿತಾಗಿ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರೆ ಮುಖ್ಯಮಂತ್ರಿಗಳು ಅವ್ರ ಮೇಲೇನೆ ಮುಗಿ ಬೀಳ್ತಿದ್ದಾರೆ. ಅವರು ಒತ್ತಡಕ್ಕೆ ಒಳಗಾಗಿದ್ದಾರಾ ಅನ್ನುವ ರೀತಿ ಅವರ ನಡವಳಿಕೆ ಇದೆ. ಆದರೆ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಬಹಳ ಕಾಮ್ ಅಂಡ್ ಕಾಂಪೋಸ್ಟ್ ಆಗಿ ಕಾಣಿಸ್ತಿದ್ದಾರೆ. ಯತೀಂದ್ರ ಅವರು ಇಷ್ಟೆಲ್ಲ ಹೇಳಿಕೆ ಕೊಟ್ಟ ನಂತರ ಡಿಕೆ ಬಣ ಕೂಡ ಸಿಟ್ಟಿಗೆದ್ದಿದೆ. ಡಿನ್ನರ್ ನೆಪದಲ್ಲಿ ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿದ್ದಾರೆ. ಮತ್ತೆ ಬಹಿರಂಗ ಹೇಳಿಕೆಗಳು ಶುರುವಾಗಿವೆ. ಸ್ವಾಮೀಜಿಗಳು ಒಬ್ಬೊಬ್ಬರ ಪರವಾಗಿ ಮತ್ತೆ ಅಖಾಡಕ್ಕಿಳಿಯೋಕೆ ಸಿದ್ಧವಾಗ್ತಿದ್ದಾರೆ. ಈಗಾಗಲೇ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಸಿದ್ದರಾಮಯ್ಯನವರು ಮುಂದುವರಿತಾರೋ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಂಚಿಕೆ ಮಾಡ್ತಾರೋ, ಯಾವುದನ್ನಾದ್ರೂ ಒಂದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಲೇಬೇಕು. ಆಡಳಿತ, ಅಭಿವೃದ್ಧಿ ಎಲ್ಲವನ್ನ ಬದಿಗಿಟ್ಟು ಅಧಿವೇಶನದ ಸಂದರ್ಭದಲ್ಲೂ ಕುರ್ಚಿ ಕಿತ್ತಾಟವೇ ಚರ್ಚೆಗೆ ಬರುತ್ತೆ ಅಂತಂದ್ರೆ 136 ಸ್ಥಾನ ಕೊಟ್ಟು ನಿಮ್ಮನ್ನ ಯಾವ ಸೌಭಾಗ್ಯಕ್ಕೆ ನಾವು ಆರಿಸಿ ಕಳಿಸಬೇಕಾಗಿತ್ತು? ಈ ಪ್ರಶ್ನೆ ರಾಜ್ಯದ ಜನರ ಮನಸ್ಸಲ್ಲಿದೆ. ಇದೇ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಿಜೆಪಿ ಜೊತೆ ಕೈ ಜೋಡಿಸಿ ಸರ್ಕಾರ ರಚನೆಯ ಪ್ರಯತ್ನವನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಮಾಡಾಗಿದೆ ಅನ್ನೋದು ಅವರ ಆ ಹೊಸ ಬಾಂಬ್. ನನಗೆ ಸಂಪೂರ್ಣ ಮಾಹಿತಿ ಇದೆ. ಡಿಕೆ ಶಿವಕುಮಾರ್ ಅವರನ್ನ ವಿಜೇಂದ್ರ ಅವರು ಅಮಿತ್ ಶಾ ಬಳಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು, ಉಪಮುಖ್ಯಮಂತ್ರಿಯಾಗಿ ವಿಜೇಂದ್ರ ಆಗೋದು ಅನ್ನೋ ತೀರ್ಮಾನ ಆಗಿತ್ತು. ಆದರೆ ಅಮಿತ್ ಶಾ ಅವರು ಇದನ್ನ ತಿರಸ್ಕರಿಸಿದ್ರು. ಇದಕ್ಕೆ ಒಪ್ಪಿಗೆಯನ್ನ ಕೊಡ್ಲಿಲ್ಲ.
ಡಿಕೆ ಬಿಜೆಪಿಗೆ ಸೇರುವ ಯತ್ನ ರಿಜೆಕ್ಟ್ ಆಗಿದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಇಲ್ಲೂ ಅವರು ಬಾಣ ಬಿಟ್ಟಿದ್ದು ವಿಜೇಂದ್ರ ಅವರ ಮೇಲೇನೆ. ಯತ್ನಾಳ್ ಈ ಹಿಂದೆನೂ ಈ ತರದ ಅನೇಕ ಹೇಳಿಕೆಗಳನ್ನ ನೀಡಿರೋದ್ರಿಂದ ಇದರ ಬಗ್ಗೆ ಜನ ಹೆಚ್ಚು ಗಮನವನ್ನ ನೀಡಲಾರರು. ಬೆಳಗಾವಿಯಲ್ಲಿ ನಡೆದಿರೋ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳು ಚರ್ಚೆಯಾಗಿವೆ. 10 ದಿನಗಳ ಕಾಲ ನಡೆದಿರುವ ಈ ಅಧಿವೇಶನದಲ್ಲಿ ಹಲವು ಮಸೂದೆಗಳು ಕೂಡ ಮಂಡನೆ ಆಗಲಿವೆ. ಈಗಾಗಲೇ ಸರ್ಕಾರ ಜಾರಿಗೆ ತರೋಕೆ ಉದ್ದೇಶಿಸಿರುವ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಮಂಡನೆ ಆಗಿದ್ದು, ಬಿಜೆಪಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಹಿಂದೂ ಸಂಘಟನೆಗಳನ್ನು ಹತ್ತಿಕ್ಕಲು ಈ ಮಸೂದೆಯನ್ನ ತರಲಾಗಿದೆ ಅನ್ನೋದು ಅದರ ವಾದ. ಆದರೆ ದ್ವೇಷಾಪರಾಧ ತಡೆಗೆ ರಾಜ್ಯ ಸರ್ಕಾರ ಮುಂದಾದ್ರೆ ಬಿಜೆಪಿಯವರು ಯಾಕೆ ಅದನ್ನ ವಿರೋಧ ಮಾಡಬೇಕು, ಅವರೇ ಅದನ್ನ ಮಾತಾಡೋದಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದರ ಹೊರತಾಗಿ ಅಧಿವೇಶನದ ಹೊರಗೆ ರೈತರು ಪ್ರತಿಭಟನೆಯನ್ನ ನಡೆಸಿದ್ದು, ಈ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿದರು. ತೀವ್ರ ಕುತೂಹಲ ಕೆರಳಿಸಿದ್ದ ಧರ್ಮಸ್ಥಳ ಪ್ರಕರಣದಲ್ಲಿ ಈ ವಾರ ಕೆಲವು ಬೆಳವಣಿಗೆಗಳಾಗಿವೆ. ಎಸ್ಐಟಿ ಸಲ್ಲಿಸಿದ್ದ ಮಧ್ಯಂತರ ವರದಿ ಅಂಶಗಳು ಮತ್ತದರ ತನಿಖೆಯ ಬಗ್ಗೆ ಪ್ರಶ್ನೆಗಳೆದ್ದಿವೆ. ಇದರ ಪ್ರತಿಗಾಗಿ ಜಯಂತ್ ಟಿ ನ್ಯಾಯಾಲಯದಿಂದ ಅನುಮತಿಯನ್ನ ಪಡೆದುಕೊಂಡಿದ್ರು, ಇಲ್ಲಿಯವರೆಗೆ ಕಾಪಿ ಅವರ ಕೈ ಸೇರಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿ ಎಸ್ಐಟಿಯ ವರದಿಯನ್ನ ಅಪೂರ್ಣ ಅಂತ ಕರೆದಿರುವ ಬೆಳ್ತಂಗಡಿ ನ್ಯಾಯಾಲಯ ತೀರ್ಪು ನೀಡಲು ತಕ್ಷಣವೇ ಆಗೋದಿಲ್ಲ ಅಂತ ವಿಚಾರಣೆಯನ್ನ ಡಿಸೆಂಬರ್ 26ಕ್ಕೆ ಮುಂದೂಡಿದೆ. ನ್ಯಾಯಾಲಯಕ್ಕೆ ಸಲ್ಲಿಸಿರೋದು ಆರೋಪ ಪಟ್ಟಿಯಲ್ಲ, ಅದು ಸುಳ್ಳು ಹೇಳಿಕೆಗಳ ದೂರಿಗೆ ಸಂಬಂಧಪಟ್ಟ ವರದಿಯಷ್ಟೇ. ಅದನ್ನ ತಿರಸ್ಕರಿಸುವ ಅಥವಾ ಪುರಸ್ಕರಿಸುವುದು ನ್ಯಾಯಾಲಯಕ್ಕೆ ಬಿಟ್ಟ ವಿಚಾರ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಇನ್ನಷ್ಟು ಮಾಹಿತಿಗಳನ್ನ ಕಲೆ ಹಾಕೋಕೆ ತಂಡ ಪ್ರಯತ್ನಿಸುತ್ತಿದೆ ಅಂತ ಹೇಳಲಾಗಿದೆ. ಸುಳ್ಳು ಸಾಕ್ಷಿಯ ಪ್ರಕರಣದಲ್ಲಿ ಎಸ್ಐಟಿ ಚಿನ್ನಯ್ಯ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್ ಟಿ ಮತ್ತು ಸುಜಾತಾ ಭಟ್ ಆರೋಪಿಗಳು ಅಂತ ಹೆಸರಿಸಿದೆ. ಧರ್ಮಸ್ಥಳದ ಬಗ್ಗೆ ಪಿತೂರಿ ನಡೆದಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆಯಂತೆ. ವರದಿಯಲ್ಲಿ ಆರೋಪಿಗಳು ಮಾಡಿರೋ ತರದ ಪ್ರಕರಣಗಳು ನಡೆದಿಲ್ಲ, ಮತ್ತದರಲ್ಲಿ ಅವರು ಹೇಳುವ ವ್ಯಕ್ತಿಗಳು ಭಾಗಿಯಾಗಿಲ್ಲ ಅಂತ ತಿಳಿಸಲಾಗಿದೆಯಂತೆ. ಆದರೆ ಇವು ಧರ್ಮಸ್ಥಳ ಭಾಗದಲ್ಲಿ ಕೇಳಿ ಬಂದಿರುವ ಆರೋಪಗಳಿಗೆ ಉತ್ತರ ಒದಗಿಸಿದೆಯಾ ಅಂತಂದ್ರೆ ಖಂಡಿತ ಇಲ್ಲ. ಈ ವಿಚಾರ ಷಡ್ಯಂತ್ರವೇ ಅಂತ ಅಂದುಕೊಂಡ್ರು ಕೂಡ ಅಲ್ಲಿ ನಡೆದಿರೋ 100 ಹೆಣ್ಣುಮಕ್ಕಳ ಹತ್ಯೆ ಅತ್ಯಾಚಾರವನ್ನ ಮಾಡಿದವರು ಯಾರು? ಆರೋಪಿಗಳು ಅವರಲ್ಲದೆ ಇದ್ರೆ ಇನ್ಯಾರೋ ಆಗಿರ್ಲೇಬೇಕು. ಕನಿಷ್ಠ ಅವರನ್ನಾದ್ರೂ ಪತ್ತೆ ಹಚ್ಚಿದ್ರೆ ಈಗ ಆರೋಪ ಹೊತ್ತವರಿಗೆ ಕ್ಲೀನ್ ಚೀಟ್ ಅನ್ನ ನೀಡಬಹುದಿತ್ತು. ಆದ್ರೆ ಎಸ್ಐಟಿ ಅದರ ಮೂಲಕ್ಕೆ ಇಳಿದಿಲ್ಲ. ಉಗ್ರಪ್ಪನವರ ವರದಿ, ಅಲ್ಲಿನ ಲಾಡ್ಜ್ಗಳಲ್ಲಿ ಆಗಿರುವ ಅಸಹಜ ಸಾವುಗಳು, ಪದ್ಮಲತಾ, ವೇದವಲ್ಲಿ, ಯಮುನಾ, ಸೌಜನ್ಯ ಇವ್ರ ಸಾವಿಗೆ ಯಾರು ಕಾರಣ? ಇದನ್ನ ಕಂಡುಹಿಡಿದೆ ಯಾವ ತನಿಖಾ ಸಂಸ್ಥೆ ಏನೇ ತನಿಖೆ ಮಾಡಿದ್ರೂ ಜನಕ್ಕದರಲ್ಲಿ ನಂಬಿಕೆ ಬರೋದಿಲ್ಲ. ಎಸ್ಐಟಿ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ತಲೆಬುರುಡೆ ಕುರಿತು ತನಿಖೆ ನಡೆಸಿಲ್ಲ. ಚಿನ್ನಯ್ಯ ಹೇಳಿದ ಸ್ಥಳದಲ್ಲಿ ಅಗೆದಾಗ ಸಿಕ್ಕ ಅಸ್ಥಿಪಂಜರಗಳ ಕತೆ ಏನಾಗಿದೆ ಅಂತಾನೂ ಗೊತ್ತಿಲ್ಲ. ಒಟ್ನಲ್ಲಿ ಕೋರ್ಟ್ ಅಭಿಪ್ರಾಯಪಟ್ಟಂತೆ ಎಸ್ಐಟಿ ತನಿಖಾ ವರದಿ ಅಪೂರ್ಣ ಮತ್ತು ಅದರ ಹಿಂದೆ ಒತ್ತಡ ಕೆಲಸ ಮಾಡಿದೆ ಅನ್ನೋದು ಗೋಚರಿಸ್ತಾ ಇದೆ. ಈ ನಡುವೆ ಈ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಕೇಳಿ ಬರ್ತಿದ್ದ ರಾಜ್ಯದ ಪ್ರಭಾವಿ ಸ್ವಾಮೀಜಿಯ ಹೆಸರು ಈ ವಾರ ಬಹಿರಂಗಗೊಂಡಿದೆ. ಒಕ್ಕಲಿಗ ಸ್ವಾಮೀಜಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನ ಚಿನ್ನಯ್ಯ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ಮತ್ತು ಸೌಜನ್ಯ ಕುಟುಂಬ ಭೇಟಿಯಾಗಿದೆ. ಚಿನ್ನಯ್ಯ ಸ್ವಾಮೀಜಿ ಮುಂದೇನೂ ಅದೇ ಕಥೆಯನ್ನ ಹೇಳಿದ್ದಾನಂತೆ. ಅವರು ಸಹಾಯ ಮಾಡುವ ಭರವಸೆ ನೀಡಿದ್ರು ಅಂತ ತಿಮರೋಡಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಸ್ವಾಮೀಜಿಗಳು ಸಹಾಯ ಮಾಡಿದ್ರೋ ಅಥವಾ ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತಂದ್ರೋ ಗೊತ್ತಿಲ್ಲ. ಇಡೀ ಪ್ರಕರಣವನ್ನ ಮೊದಲು ಷಡ್ಯಂತ್ರ ಅಂತ ಕರೆದಿದ್ದೇ ಡಿಕೆ ಶಿವಕುಮಾರ್ ಅವರು. ನನಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಅವರು ಆಗ ಹೇಳಿದ್ರು. ಈ ಮಾಹಿತಿಗೂ ಸ್ವಾಮೀಜಿ ಭೇಟಿಗೂ ಸಂಬಂಧ ಇತ್ತ ಅನ್ನೋ ಅನುಮಾನ ಈಗ ಶುರುವಾಗಿದೆ. ಈ ನಡುವೆ ಧರ್ಮಸ್ಥಳದಲ್ಲಿ ಮಹಿಳೆಯರನ್ನ ಕೊಂದವರು ಯಾರು ಅನ್ನುವ ಪುಸ್ತಕ ಬಿಡುಗಡೆಯಾಗಿದೆ. ಏನೇ ಆದ್ರೂ ಕೊಂದವರು ಯಾರು ಅನ್ನೋದು ಬಯಲಾಗತ್ತಾ ಅನ್ನೋದಷ್ಟೇ ಈಗಿರೋ ಪ್ರಶ್ನೆ. ರಾಷ್ಟ್ರಮಟ್ಟದಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದ್ದು, ಈ ವಾರ ಅಧಿವೇಶನ 2 ಪ್ರಮುಖ ಚರ್ಚೆಗೆ ಸಾಕ್ಷಿಯಾಯಿತು. ಮೊದಲನೇದು ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ 10 ಗಂಟೆಗಳ ಕಾಲ ಚರ್ಚೆ ಆಯಿತು. ನರೇಂದ್ರ ಮೋದಿ ಮತ್ತೆ ತಮ್ಮ ಹಳೆಯ ರಾಗವನ್ನೇ ಹಾಡಿದ್ದು ವಂದೇ ಮಾತರಂ ಗೀತೆಯನ್ನ ತುಂಡರಿಸಿದ್ದು ಕಾಂಗ್ರೆಸ್ ಮತ್ತು ನೆಹರು ಅಂತ ಹೇಳಿದ್ರು. ಇದಕ್ಕೆ ವಿಪಕ್ಷಗಳು ವಂದೇ ಮಾತರಂನ ಚರಿತ್ರೆ, ಅದರ ಮಹತ್ವ, ಸ್ವಾತಂತ್ರ್ಯ ಹೋರಾಟದಲ್ಲಿ ಅದರ ಮಹತ್ವ, ಸ್ವಾತಂತ್ರ್ಯ ಹೋರಾಟದಲ್ಲಿ RSS ಮತ್ತು ಈಗಿನ ಬಿಜೆಪಿ ನಾಯಕರ ಕೊಡುಗೆ ಬಗ್ಗೆ ಪ್ರಶ್ನೆ ಮಾಡಿದ್ರು. ಸಂಜಯ್ ಸಿಂಗ್ ಮಾಡಿದ ಭಾಷಣವಂತೂ ಬಿಜೆಪಿಯನ್ನ ಬಡಿದೆಬ್ಬಿಸುವಂತಿತ್ತು. ಮಾತೃಭೂಮಿ ಪ್ರೇಮ, ಮಾತೃಭೂಮಿ ಮಾರಾಟದಿಂದ ಆಗಲ್ಲ ಅಂತ ಅವರು ಹೇಳಿದ್ರು. ಬಿಜೆಪಿ ಪಟೇಲ್ರನ್ನ ಹೈಜಾಕ್ ಮಾಡಿದ ರೀತಿನೇ ವಂದೇ ಮಾತರಮನ್ನು ಹೈಜಾಕ್ ಮಾಡುವ ವಿಫಲ ಪ್ರಯತ್ನವನ್ನ ನಡೆಸಿದೆ. ರಾಷ್ಟ್ರಗೀತೆ ಕುರಿತಾಗಿ, ಈ ದೇಶದ ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿ ಅದು ಹಬ್ಬಿಸುತ್ತಿರುವ ಹಸಿ ಹಸಿ ಸುಳ್ಳುಗಳು ಈ ದೇಶವನ್ನ ಬೆಂಕಿಯ ಬಲೆಯಲ್ಲಿ ಬೇಯಿಸ್ತಾ ಇದೆ. ಬ್ರಿಟಿಷರಿಗಿಂತ ಕಡಿಮೆ ಇಲ್ಲದಂತೆ ಒಡೆದಾಳುವ ನೀತಿಯನ್ನು ಪ್ರದರ್ಶಿಸುವ ಬಿಜೆಪಿ ರಾಷ್ಟ್ರ ಕಟ್ಟಿದ ನಾಯಕರನ್ನ ಬದಿಗೆ ಸರಿಸಿ ತಾನೇ ರಾಷ್ಟ್ರದ ನಿರ್ಮಾಣಕ್ಕೆ ಕಾರಣ ಅಂತ ಹೇಳ್ತಾ ಇದೆ. ಇತಿಹಾಸವನ್ನ ಬದಲಿಸಬೇಕು ಅಂತ ಹೊರಟಿರೋ ಬಿಜೆಪಿ ಹೀಗೆ ಹೊಸ ಸುಳ್ಳು ಇತಿಹಾಸವನ್ನ ಕಟ್ತಾ ಇದೆ. ದುರದೃಷ್ಟವಶಾತ್ ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯ ಬಹುತೇಕ ಪದವೀಧರರು ಇದೇ ಸತ್ಯ ಅಂತ ನಂಬಿಕೊಂಡಿದ್ದಾರೆ. ಇದರ ಜೊತೆ ಸದನದಲ್ಲಿ ಚರ್ಚೆಯಾದ ಇನ್ನೊಂದು ಪ್ರಮುಖ ಅಂಶ ಚುನಾವಣಾ ಆಯೋಗದ ಸುಧಾರಣೆ ಕುರಿತು. ಆಯೋಗ ನಡೆಸ್ತಾ ಇರುವ SIR ಆಯೋಗದ ಆಯುಕ್ತರ ನೇಮಕಾತಿಯಲ್ಲಿ ಮುಖ್ಯ ನ್ಯಾಯಾಧೀಶರನ್ನ ಹೊರಗಿಟ್ಟಿರೋದು, ಚುನಾವಣಾ ಅಕ್ರಮ, ವೋಟ್ ಚೋರಿ ಆರೋಪ, ಇದೆಲ್ಲದರ ಬಗ್ಗೆ ಸದಸ್ಯರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. RSS ಎಲ್ಲ ಸಂಸ್ಥೆಗಳನ್ನ ಆಕ್ರಮಿಸಿಕೊಂಡಿದೆ ಎನ್ನುವ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಇದಕ್ಕೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಖಾರವಾಗಿಯೇ ಉತ್ತರಿಸಿದ್ರು.
ಈ ದೇಶದ ಪ್ರಧಾನಮಂತ್ರಿನೇ RSS ನಿಂದ ಬಂದವರು, ತಾವು ಕೂಡ RSS ನಿಂದ ಬಂದವರು ಅಂತ ಹೇಳಿದ್ರು. ಈ 11 ವರ್ಷಗಳಲ್ಲಿ ಆದ ಮಹತ್ವದ ಬದಲಾವಣೆ ಇದು. ಅದಕ್ಕಿಂತ ಮುಂಚೆ RSS ಅಂತ ಬಹಿರಂಗವಾಗಿ ಬಿಜೆಪಿಯವರು ಹೇಳ್ತಿರ್ಲಿಲ್ಲ. ನಮಗೂ ಅವರಿಗೂ ಸಂಬಂಧ ಇಲ್ಲ, ಅವರದ್ದು ಸಾಂಸ್ಕೃತಿಕ ಸಂಘಟನೆ, ನಮ್ದು ರಾಜಕೀಯ ಸಂಘಟನೆ ಅಂತ ಹೇಳ್ತಿದ್ರು. ಆದ್ರೆ ಈಗ ಸಂಬಂಧವನ್ನ ಬಹಿರಂಗವಾಗಿ ಸ್ಥಾಪನೆ ಮಾಡುವಷ್ಟು ಬೆಳೆದಿದ್ದಾರೆ. ಈಗ ಅವರು ಈ ದೇಶದ ಇತಿಹಾಸದಲ್ಲಿ RSS ಮಾಡಿದ ಎಲ್ಲದರಲ್ಲೂ ನೇರವಾಗಿಯೇ ಅಧಿಕೃತ ಭಾಗಿದಾರರು. ರಾಷ್ಟ್ರಧ್ವಜಕ್ಕೆ ವಿರೋಧ, ರಾಷ್ಟ್ರಗೀತೆಗೆ ವಿರೋಧ, ಸಂವಿಧಾನಕ್ಕೆ ವಿರೋಧ, ಬ್ರಿಟಿಷರಿಗೆ ಬೆಂಬಲ, ಇವೆಲ್ಲವೂ RSSನ ಇತಿಹಾಸ. ಆದರೂ ಅವರೀಗ ಮಹಾನ್ ದೇಶಭಕ್ತ ಸಂಘಟನೆ. ಕಾಲದ ವ್ಯಂಗ್ಯ ಇದೆ ಅಲ್ವಾ? ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.